ಗದಗದಲ್ಲಿರೋರು ಪೂಜೆಯನ್ನ ನೋಡ್ಕೊಂಡು ಊಟ ಮಾಡ್ಬೇಕಂತಂದು ನೋಡಿ ದಾಸೋಹ ಎಷ್ಟು ಚೆನ್ನಾಗಿ ನಡೆದಿದೆ. ಏನೂ ಇಲ್ಲ, ಯಾರು ಗಲಾಟೆ ಮಾಡ್ದಂಗಿಲ್ಲ. ಮತ್ತೆ ಇಲ್ಲೆಲ್ಲ ದಾಸೋಹದ ಇದು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಗದಗ್ನಲ್ಲಿ ಕಿರು ಕುಂಭಮೇಳದಲ್ಲಿ ಎಲ್ಲರೂ ಭಾಗವಹಿಸಿ, ಯಾಕೆಂದ್ರೆ ಈ ಕಿರು ಕುಂಭಮೇಳ ಏನಾಗ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಗದಗ್ನಲ್ಲಿ ನಡೆದಿರುವಂತಹ ಕಿರು ಕುಂಭಮೇಳದಲ್ಲಿ ದಾಸೋಹ ನಡೀತಾ ಇದೆ. 3 ದಿನಗಳು ಆಗ್ತಾ ಇದೆ. ಇವತ್ತು 3ನೇ ದಿನ ಇವರು ದಾಸೋಹ ಮಾಡ್ಲಿಕ್ಕೆ ಬಂದಿದ್ದಾರೆ. ಹೇಗಾಗಿದೆ ಕೇಳೋಣ ಬನ್ನಿ. ತುಂಬಾ ಚೆನ್ನಾಗಾಗಿದೆ. 3 ದಿನ ಆಯ್ತು ದಾಸೋಹ ಸ್ಟಾರ್ಟ್ ಆಗಿ. ಎಲ್ಲರೂ ಗದಗದಲ್ಲಿರೋರು ಪೂಜೆಯನ್ನ ನೋಡ್ಕೊಂಡು ಊಟ ಮಾಡ್ಬೇಕಂತಂದು ನೋಡಿ ದಾಸೋಹ ಎಷ್ಟು ಚೆನ್ನಾಗಿ ನಡೆದಿದೆ. ಇದು ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ನಡೀತಾ ಇದೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಗದಗ್ನಲ್ಲಿ ಕಿರು ಕುಂಭಮೇಳದಲ್ಲಿ ಎಲ್ಲರೂ ಭಾಗವಹಿಸಿ, ಯಾಕೆಂದ್ರೆ ಈ ಕಿರು ಕುಂಭಮೇಳ ಏನಾಗ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ದಾಸೋಹ ಗದಗ್ನಲ್ಲಿ ನಡೆದಿರುವಂತಹ ಮುದ್ರಣ ಕಾಶಿ ಗದಗ್ ಇಲ್ಲಿ ಕಿರು ಕುಂಭಮೇಳ ಗದಗ್ನಲ್ಲಿ ನಡೆದಿರುವಂತಹ ಮುದ್ರಣ ಕಾಶಿ ಗದಗ್ ಇಲ್ಲಿ ಕಿರು ಕುಂಭಮೇಳ ನಡೆದಿದೆ ಅಲ್ಲ, ಇಲ್ಲಿ ದಾಸೋಹದ ಜನಸಂಖ್ಯೆಯನ್ನು ನೋಡಿ ಎಷ್ಟು ಚೆನ್ನಾಗಿದೆ. ದಾಸೋಹದ ಏನು ಗಲಾಟೆ ಇಲ್ಲಾರನೆ ಸಮಾಧಾನದಿಂದ ದಾಸೋಹನ ಸ್ವೀಕರಿಸ್ತಾ ತುಂಬಾ ಗದಗ್ನಲ್ಲಿರುವಂತಹ ಸುತ್ತಮುತ್ತಲಿನ ಹಳ್ಳಿಗಳ ಪ್ರದೇಶದಿಂದ ಬಂದು ಈ ಕಾರ್ಯಕ್ರಮವನ್ನ ಅದ್ದೂರಿಗೊಳಿಸ್ತಾ ಇದ್ದಾರೆ. ಅದೇ ರೀತಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಗದಗ್ನಲ್ಲಿ ನಡೆದಿರುವಂತಹ ಎಲ್ಲ ಶಿಕ್ಷಕರು ಹಾಗೂ ಎಲ್ಲರೂ ಬಂದು ಈ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ರೀತಿ ಬಡ ಜನರಿಗೆ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಅದೇ ರೀತಿ ಅವರು ಇದೇ ಕಿರು ಕುಂಭಮೇಳದಲ್ಲಿ ನಡೆದಿರುವಂತಹ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದು ನೋಡಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಎಷ್ಟು ಜನ ನಿಂತಿದ್ದಾರೆ. ಇಲ್ಲಿ ಪ್ರಸಾದ ಹೇಗಾಗಿದೆ ಅಂತ ಕೇಳ್ಕೊಂಬ ಊಟಕ್ಕಿಲ್ಲಿ ಅನ್ನ ಸಾರು ಪಾಯಸ ಉಪ್ಪಿನಕಾಯಿ ಭಾಳ ಚೆನ್ನಾಗಿದೆ. ಊಟ ಎಷ್ಟು ದಿನ ಆಯ್ತು ಇಲ್ಲಿ ನಡೆದು? ನಾವು ಇವತ್ತು ಬಂದಿದ್ದೇವ್ರಿ. ನಾವು ಊಟಕ್ಕಿಲ್ಲಿ ಅನ್ನ ಸಾರು ಪಾಯಸ ಉಪ್ಪಿನಕಾಯಿ ಭಾಳ ಚೆನ್ನಾಗಿದೆ. ಊಟ ಎಷ್ಟು ದಿನ ಆಯ್ತು ಇಲ್ಲಿ ನಡೆದು? ಊಟಕ್ಕಿಲ್ಲಿ ಅನ್ನ ಸಾರು ಪಾಯಸ ಉಪ್ಪಿನಕಾಯಿ ಭಾಳ ಚೆನ್ನಾಗಿದೆ. ಊಟ ಎಷ್ಟು ದಿನ ಆಯ್ತು ಇಲ್ಲಿ ನಡೆದು? ನಾವು ಇವತ್ತು ಬಂದಿದ್ದೇವ್ರಿ. ನಾವು ನೋಡಿ ಇಲ್ಲಿ ಎಷ್ಟು ಊಟ ತುಂಬಾ ಚೆನ್ನಾಗಿದೆ. ಮಹಾಪ್ರಸಾದ ವ್ಯವಸ್ಥೆ ಏನೇನ್ ಮಾಡಿದ್ರಿ ಊಟಕ್ಕ? ಅದು ಇದೇನ್ರಿ ಸಜ್ಜಕ ಪಾಯಸ, ಬೇಳೆ ಸಾರು, ಅನ್ನ, ಉಪ್ಪಿನಕಾಯಿ. ಅದಕ್ಕಿಂತ ರುಚಿ ಯಾವುದೂ ಇಲ್ಲ. ಹಂಗಾಗಿದೆ ಅಡಿಗೆ. ನೋಡಿ ನಾವು ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ಬೇಕಂದ್ರೂ ಎಷ್ಟು ಕಷ್ಟ. ಈಗ ಒಂದೀಟ ದೇವರಿಗೆ ಎಡಿ ಹಿಡಿಯಾಕ ನಮ್ಗ ಎಷ್ಟು ಬೆಲ್ಲ ಎಷ್ಟು ಹಾಕ್ಬೇಕು, ಅದು ಎಷ್ಟು ಹಾಕ್ಬೇಕಂತ ಕನ್ಫ್ಯೂಸ್ ಆಗ್ತೈತಿ. ಬಟ್ ಇಲ್ಲೆಲ್ಲರೂ ಮಾತಾಡ್ತೀರಿ ದಾಸೋಹ ಹೇಗಾಗಿತ್ತು ಅಂತ ಮಾತಾಡ್ತೀರಾ? ದಾಸೋಹ ಹೇಗಾಗಿತ್ತು? ಇಲ್ಲೊಬ್ರು ಮಾತಾಡ್ತಾರಂತೆ. ಊಟ ತುಂಬಾ ಚೆನ್ನಾಗಿದೆ. ಬನ್ನಿ ದಾಸೋಹ ಹೇಗಾಗಿದೆ ಅಂತ. ದಾಸೋಹ ಚೆನ್ನಾಗಿದೆ. ಎಲ್ಲ ಏನೇನ್ ಮಾಡಿದ್ರು ಊಟಕ್ಕೆ? ಕೀರು, ರೈಸ್, ಸಾರು ಎಲ್ಲ ಚಲೋ ಆಗೈತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲೆಲ್ಲ ತುಂಬಾ ಜನಗಳು ಸೇರಿದ್ದಾರೆ ದಾಸೋಹ ಮಾಡ್ಲಿಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ. ಬನ್ನಿ ದಾಸೋಹ ಹೇಗಾಗಿದೆ ಅಂತ. ದಾಸೋಹ ಚೆನ್ನಾಗಿದೆ. ಎಲ್ಲ ಬನ್ನಿ ದಾಸೋಹ ಹೇಗಾಗಿದೆ ಅಂತ. ದಾಸೋಹ ಚೆನ್ನಾಗಿದೆ. ಎಲ್ಲ ಏನೇನ್ ಮಾಡಿದ್ರು ಊಟಕ್ಕೆ? ಕೀರು, ರೈಸ್, ಸಾರು ಎಲ್ಲ ಚಲೋ ಆಗೈತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಬನ್ನಿ ದಾಸೋಹ ಹೇಗಾಗಿದೆ ಅಂತ. ದಾಸೋಹ ಚೆನ್ನಾಗಿದೆ. ಎಲ್ಲ ಬನ್ನಿ ದಾಸೋಹ ಹೇಗಾಗಿದೆ ಅಂತ. ದಾಸೋಹ ಚೆನ್ನಾಗಿದೆ. ಎಲ್ಲ ಏನೇನ್ ದಾಸೋಹದಲ್ಲಿ ಇಲ್ಲೊಬ್ರ ಅಜ್ಜಿ ದಾಸೋಹ ಸ್ವೀಕರಿಸ್ತಾ ಇದ್ದಾರೆ. ಅವ್ರು ಹೇಗಾಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಕೇಳ್ಕೊಂಬರಮ್ಮ ಬನ್ನಿ. ಭಾಳ ಚೆನ್ನಾಗಿದೆ. ದಾಸೋಹ ಪ್ರಸಾದ ಭಾಳ ಚೆನ್ನಾಗಿದೆ. ಬಾರಿ ಗದಗಲ್ಲಿ ಇದು ನಡೆಯೋದು ಭಾಳ ಪುಣ್ಯದ ಕೆಲಸ. ಹೋಮ ಅದು ಭಾಳ ಚೆನ್ನಾಗಿ ಆಗ್ತಾ ಇದೆ. ದಾಸೋಹದಲ್ಲಿ ಇಲ್ಲೊಬ್ರ ಅಜ್ಜಿಯರು ಬಂದು ದಾಸೋಹನ ಸ್ವೀಕರಿಸಬೇಕು. ಅದೇ ರೀತಿ ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರೆ ಇವ್ರಿಗೆ ಇದು ದಾಸೋಹ ಮಾಡಿಕೊಟ್ಟಿದ್ದಂತೆ ಎಲ್ಲರಿಗೂ ಧನ್ಯವಾದಗಳು. ಕುಂಭಮೇಳದಲ್ಲಿ ದಾಸೋಹದ ವೀಕ್ಷಣೆಯನ್ನು ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ನಡೆದಿದೆ ದಾಸೋಹ. ಈ ದಾಸೋಹದ ಜೊತೆ ಕ್ಯಾಮ್ರಾಮನ್ ಆದಂತಹ ಪ್ರದೀಪ್ ಜೊತೆ ರೂಪ. ಇದು ಗದಗ್ನಲ್ಲಿ.